ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ಏಕಾದಶಿ ದಿನ ಮತ್ತು ದ್ವಾದಶಿ ದಿನದ ಪಾರಣೆಯ ವಿಡಿಯೋ ಆಗಿರುತ್ತೆ. ಅಂದರೆ ಏಕಾದಶಿಯಾಗಿ ಮಾರನೇ ದಿನ ನಾನು ಅಡುಗೆ ನೈವೇದ್ಯವನ್ನು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಆಗಿರುತ್ತೆ. ಏಕಾದಶಿ ದಿನದ ವಿಡಿಯೋನ ನಾನು ಶಾರ್ಟ್ಗೆ ಅಪ್ಲೋಡ್ ಮಾಡಿದೆ, ಹಾಗಾಗಿ ಇಲ್ಲಿ ನಾನು ಅದನ್ನು ಸೇರಿಸ್ತಾ ಇಲ್ಲ. ಇದು ಪಾರಣೆಯ ಒಂದು ವಿಡಿಯೋ ಮಾತ್ರ ಆಗಿರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನನ ಮುಗಿಸಿ ಬಂದು ಕಾಳುಗಳನ್ನ ನೆನೆ ಇಟ್ಟಿದ್ದೆ ನಾನು, ಕಡಲೆಕಾಳುಗಳನ್ನ. ಅದನ್ನು ಉಪ್ಪು ಹಾಕಿ ಬೇಯಲಿಕ್ಕಿಟ್ಟು ಮತ್ತು ಪಾಯಸಕ್ಕೆ ಹೆಸರು ಬೇಳೆಯನ್ನು ಸಹ ಒಂದೆರಡು ವಿಸಲ್ ಕೂಗ್ಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಇದಕ್ಕಿಟ್ಟು ಪೂಜೆ ಮುಗಿಸೋದಕ್ಕೆ ಹೋಗಿ ಹೊಸ್ಲು ಪೂಜೆಯನ್ನು ಮುಗಿಸಿ ದೇವ್ರ ಪೂಜೆಯನ್ನು ಮುಗಿಸ್ದೆ. ನಾನು ಯಾವತ್ತೂ ಅಷ್ಟೇ ಹೊಸ್ಲು ಪೂಜೆ ಮಾಡಿ ಬಂದಿನಿ ದೇವ್ರ ಪೂಜೆ ಮಾಡೋದು. ಅಡುಗೆ ನೈವೇದ್ಯಕ್ಕೂ ಮೊದಲು ನಾನು ನೀರನ್ನು ಇಟ್ಟಿದ್ದೀನಿ ಅಲ್ಲಿ. ದೇವ್ರ ನೈವೇದ್ಯಕ್ಕೆ ಅದೇ ನೀರೇ ಅಂತ ಅಲ್ಲ, ನೆಕ್ಸ್ಟ್ ಅಡುಗೆ ನೈವೇದ್ಯ ಸಹ ಬರುತ್ತೆ, ಅಲ್ಲಿವರೆಗೂ ಅದು ಇರಲಿ ಅಂತ. ಯಾಕಂದರೆ ನಾನು ಕುಡಿಬೇಕಲ್ವ, ಅದೇ ನೀರನ್ನೇ ಬಳಸೋದು. ಇನ್ನು ಹೊಸ್ಲಿಗೆ ಪುಟ್ದಾಗಿ ರಂಗೋಲಿ ಹಾಕಿದೆ, ಅಂಗಳದ ಮುಂದೊಂದು ಚಿಕ್ಕ ರಂಗೋಲಿನ ಹಾಕಿದೆ. ಸಮಯ ಇರಲಿಲ್ಲ, ಹಾಗಾಗಿ ಇನ್ನು ನಾನು ಪೂಜೆ ಮುಗಿಸಿ ಒಳಗಡೆ ಬರೋ ಅಷ್ಟೊತ್ತಿಗೆ ಕಾಳು ಬೇಯಿಸೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಚೆನ್ನಾಗಿ ಬೆಂದಿತ್ತು. ಈ ರೀತಿಯಾಗಿ ಮಸ್ದು ಒಗ್ಗರಣೆ ಕೊಡೋದ್ರಿಂದ ತುಂಬ ಚೆನ್ನಾಗಾಗಿತ್ತು. ಅಂದರೆ ಅದರಲ್ಲಿರೋ ನೀರನ್ನೆಲ್ಲ ತೆಗೆದಿರಬೇಕು. ಉಪ್ಪಾಕಿ ನಾವೇನು ಬೇಯಿಸ್ತೀವಲ್ವ ಕಾಳು, ಬೆಂದಾದಮೇಲೆ ನೀರನ್ನೆಲ್ಲ ಕಂಪ್ಲೀಟಾಗಿ ಡ್ರೈ ಮಾಡಿ ಈ ರೀತಿಯಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಮಸಾಲೆ ಸಹ ಹಾಕ್ಬೋದು, ಮಸಾಲೆ ಇಲ್ಲ ಅಂತ ಅಂದರೆ ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿ ಒಗ್ಗರಣೆ ಸಹ ಕೊಡ್ಬೋದು. ನಾನಿಲ್ಲಿ ಸ್ವಲ್ಪ ಮಸಾಲೆ ಪುಡಿಗಳನ್ನ, ಅಂದರೆ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಇಷ್ಟನ್ನೇ ಬಳಸಿದ್ದೀನಿ. ಮಸಾಲೆ ಅಂತ ಅಂದರೆ ಏನು ಯಾವುದನ್ನು ಗ್ರೈಂಡ್ ಮಾಡಿ ಹಾಕಿಲ್ಲ. ಇನ್ನು ಕಾಳುಗಳನ್ನೆಲ್ಲ ಮಸ್ತ್ ಇಟ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಹಿಂಗು, ಜೀರಿಗೆ, ಸಾಸಿವೆಯನ್ನು ಹುರಿತಾ ಇದ್ದೀನಿ. ಎಣ್ಣೆಯಲ್ಲಿ ಈ ರೀತಿಯಾಗಿ ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ, ಕೊತ್ತಂಬರಿ ಪುಡಿ ಅಂತ ಹೇಳ್ತೀವಲ್ವ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನೇ ಕೊನೆ, ಮತ್ತು ನಾನು ಯಾವುದೇ ರೀತಿಯಾಗಿ ಖಾರದ ಪುಡಿನ ಸೇರಿಸಲ್ಲ. ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಯಾಕೆ ಅಂತಂದರೆ ಕಾಳಿಗೆ ಆಲ್ರೆಡಿ ನಾವು ಉಪ್ಪಾಕಿ ಬೇಯಿಸಿದ್ವಿ, ಒಗ್ಗರಣೆ ಸಪ್ಪೆ ಆಗಬಾರ್ದಲ್ಲ, ಅದಕ್ಕಾಗಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಉಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಮಸ್ತ್ ಇಟ್ಕೊಂಡಿರ್ತಕ್ಕಂಥ ಕಾಳುಗಳನ್ನ ಸೇರಿಸಿ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಜ ಹೇಳ್ತೀನಿ, ಈ ರೀತಿಯಾಗಿ ಕಾಳನ್ನ ಮಸ್ತಿದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು. ಎಣ್ಣೆನಲ್ಲೇ ಕಾಳು ಓಪನ್ ಆಗುತ್ತೆ, ಅದು ಬೇರೆ ಟೇಸ್ಟು, ಬಟ್ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿಕೊಂಡೆ. ಇನ್ನು ಇಲ್ಲಿ ಹೆಸರುಬೇಳೆ ಬೆಂದಿತ್ತಲ್ವ, ಹೆಸರುಬೇಳೆ ಚೆನ್ನಾಗಿ ಬೇಯಿಸಿ ಆದಮೇಲೆ ಅದು ಸ್ವಲ್ಪ ಡ್ರೈ ಆಗಿತ್ತು, ಅಂದರೆ ಕೆಳಗಡೆ ಸಿದೋಗಿರಲಿಲ್ಲ. ಕಾಳಿಗೂ ಬೇಳೆಗೂ ಮತ್ತು ನೀರಿಗೂ ಕರೆಕ್ಟಾಗಿತ್ತು. ಇನ್ನು ಬೆಲ್ಲ ಆವಾಗಲೇ ನಾನು ಒಂದು ಸ್ವಲ್ಪ ಕರಗಲಿ ಅಂತ ಇಟ್ಟೆ. ಬೆಲ್ಲದಲ್ಲಿರ್ತಕ್ಕಂಥ ಕಸ ಎಲ್ಲ ಬರುತ್ತೆ ಶೋಧಿಸಿ ಹಾಕಿದ್ರೆ ಅನ್ನೋ ಒಂದು ಉದ್ದೇಶಕ್ಕೆ. ಇನ್ನು ಅದಕ್ಕೆ ನಾನು ಸ್ವಲ್ಪ ಬೇಳೆನೂ ಕುದಿಯೋದಕ್ಕೆ ಬಂತಲ್ವ, ಅದಕ್ಕೆ ನಾನು ಬೆಲ್ಲದ ನೀರನ್ನ ಸೇರಿಸಿದೆ, ಕೊಬ್ಬರಿ ತುರಿನ ಸೇರಿಸಿದೆ, ಜೊತೆಗೆ ಸ್ವಲ್ಪ ಒಣಶುಂಠಿ, ಏಲಕ್ಕಿ ಪುಡಿಯನ್ನು ಸಹ ಸೇರಿಸಿದೆ. ಇನ್ನು ಡೈರೆಕ್ಟಾಗಿ ಒಂದು ಚಿಕ್ಕದ್ರ ಬೌಲಲ್ಲೇ ಒಗ್ಗರಣೆ ಕೊಡೋಣ ಅಂದ್ಕೊಂಡೆ, ಬಟ್ ಅದನ್ನು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡೋದ್ರಿಂದ ಈ ಕಡಾಯಿಗೆ ಹಾಕಿದ್ರಾಯ್ತು ಅನ್ನೋ ಉದ್ದೇಶಕ್ಕೆ ಇಲ್ಲಿ ತುಪ್ಪದ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಪ್ಪ, ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕಿ ಹುರಿಬೋದು. ಹಾಕಿ ಆದಮೇಲೆ ಚೆನ್ನಾಗಿ ಕುದಿ ಬಂದಿರತಕ್ಕಂಥ ಒಂದು ಪಾಯಸನ ಅದಕ್ಕೆ ಸೇರಿ ಲಿಡ್ನ ಕ್ಲೋಸ್ ಮಾಡಿದೆ. ಇನ್ನು ಇಲ್ಲಿ ಈ ಕಡೆ ನಾನು ಪಲಾವ್, ಸಿಂಪಲ್ ಎಲ್ಲರೂ ಮಾಡೋ ಥರನೇ ಪಲಾವ್ ಮಾಡ್ತಾಯಿದ್ದೀನಿ ಅಷ್ಟೇ, ಏನೂ ಇಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಟೊಮ್ಯಾಟೊ ಮತ್ತು ಎಲ್ಲ ಸ್ಪೈಸಸ್ನ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಅವಾಗವಾಗ ಸೋಂಪನ್ನು ಸೇರಿಸ್ತಾ ಇರ್ತೀನಿ ಒಂದೊಂದು ಸಾರಿ, ಇಲ್ಲ ಅಂದರೆ ಅದು ಮಾಡಲ್ಲ. ರುಬ್ಬಿನೂ ಮಾಡ್ಬೋದು, ರುಬ್ದಿರನೂ ಮಾಡ್ಬೋದು, ಇದರಲ್ಲೇನು ಅಂತ ಸ್ಪೆಷಲ್ ಇಲ್ಲ. ಎಲ್ರಿಗೂ ಬರೋದೇ ಅಡುಗೆ, ಅದನ್ನೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಏನಾದರೂ ರಸಮ್ ರೈಸ್ ಮಾಡೋಣ ಅಂದ್ಕೊಂಡೆ, ಬಟ್ ಬಾಕ್ಸಿಗೆ ಹಾಕಬೇಕಾಗಿದ್ದರಿಂದ ಪಲಾವ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಪಲಾವ್ ಮಾಡಿದೆ. ಗಿಲ್ಲಿ ಬಿರಿಯಾನಿ ಅನ್ನೋದು ಸಹ ತುಂಬ ಕಡೆ ಕೇಳಿದ್ದೀವಿ, ಅಂದರೆ ಸ್ವಲ್ಪ ನೀರಾಗಿರುತ್ತಲ್ಲ, ಆ ರೀತಿಯಾಗಿ ಪಲಾವ್ ಬೇಕು ಅಂತ ಬಂತು ಮನೆಯಲ್ಲಿ. ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಪಲಾವ್ನ ಮಾಡಿದೆ. ಮುಂದೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮ್ಗೆ, ಅದೇ ರೀತಿಯಾಗಿ ಮಾಡಿದೆ. ಈ ಒಗ್ಗರಣೆಗೂ ಸಹ ಅಲ್ಲಿ ಮಸಾಲೆಗೂ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಇಲ್ಲಿ ಒಗ್ಗರಣೆಗೂ ಸಹ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆನ ಹಾಕ್ಕೊಂಡು ಆಗಿದ್ಮೇಲೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆದೆ. ಅಂದರೆ ಪೂಜೆ ಮುಗಿದಿತ್ತು, ಬಟ್ ಸ್ವಲ್ಪ ಕೆಲಸಗಳಿತ್ತು. ಮನೆಯಲ್ಲಿ ಮಕ್ಕಳಿದ್ರೆ ಸುಮಾರಷ್ಟು ಕೆಲಸಗಳಿರುತ್ತಲ್ವ, ಹಾಗಾಗಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿಸೋದು, ಏನಾದರೂ ಎಕ್ಸಾಮ್ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಹಾಗಾಗಿ ಏನಾದರೂ ಬಾಕಿ ಉಳಿದಿದೆಯಾ ಅಂತ, ಯಾಕಂದರೆ ಎಕ್ಸಾಮ್ ಎಲ್ಲ ಆದಮೇಲೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕರೀತಾರೆ, ಅದು ಯಾವುದಾದ್ರೂ ಬಾಕಿ ಉಳಿಸಿದ್ದೀನಾ, ಹೋಮ್ವರ್ಕ್ ಯಾವುದಾದ್ರೂ ಅಂತ ಚೆಕ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅಂತ ಅಂದರೆ ಭಾನುವಾರ ದಿನ ಏಕಾದಶಿ, ಜೊತೆಗೆ ಮದ್ದೂರಮ್ಮನ ಜಾತ್ರೆ ಸಹ ಇದ್ದಿದ್ದರಿಂದ, ಅಂದರೆ ಆಲ್ರೆಡಿ ಶುರುವಾಗಿತ್ತು. ನಾವು ಅವತ್ತು ಹೋಗಿದ್ವಿ, ಏಕಾದಶಿ ದಿನ ನಾನು ಹೋಗಿ ಪೂಜೆನ ಮುಗಿಸಿ ನಾವು ಬಂದ್ವಿ ಅಷ್ಟೇ. ಬಿಟ್ಟರೆ ದೇವಸ್ಥಾನದ ಒಳಗಡೆ ನಮಗೆ ದರ್ಶನಕ್ಕೆ ಅಂದರೆ ತುಂಬ ದೊಡ್ಡ ಕ್ಯೂ ಇತ್ತು, ಹಾಗಾಗಿ ನಾವು ಹೋಗೋದಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಒಂದಷ್ಟು
ಅಲ್ಲಿ ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ರು. ಮಕ್ಕಳಿಗೆ ಬಾಯಿ ಬೀಗ ಚುಚ್ಚಿಸೋದು ಅಂತ ಹೇಳ್ತಾರಲ್ವ, ಹಾಗೆ ಮನೆಯಿಂದನೋ ದೇವಸ್ಥಾನದಿಂದನೋ ಗೊತ್ತಿಲ್ಲ ನನಗೆ. ಬಟ್ ಜಾತ್ರೆಯಲ್ಲಿ ನಾನು ಕಂಡಂಥ ಒಂದು ದೃಶ್ಯ ಅದು. ಚಿಕ್ಕ ಪುಟಾಣಿ ಮಕ್ಕಳು, ಅವರು ಒಂದು 10-12 ವರ್ಷದ ಮಕ್ಕಳು ಇರ್ಬೋದು, ಹೆಣ್ಮಕ್ಳು. ಅವ್ರಿಗೆ ಬಾಯಿ ಬೀಗ ಚುಚ್ಚಿಸ್ಕೊಂಡು ಬಂದರು. ನನಗಂತೂ ನೋಡಿ ಅಂದರೆ ನಾನು ಮಾಡಿದ್ದೀನಿ, ಬಟ್ ನಾವೆಲ್ಲ ಮದುವೆ ಆದಮೇಲೆ ಮಾಡಿದ್ವಿ. ಆ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳಿದ್ರು, ಅವ್ರಿಗೆ ಮಾಡಿಸ್ಕೊಂಡು ತಗೊಂಡ್ಬಂದು ತಂಬಿಟ್ಟು ಆರತಿ ಎಲ್ಲ ಮಾಡ್ತಾಯಿದ್ರು. ನಾನು ನೋಡಿರಲಿಲ್ಲ. ಡೈರೆಕ್ಟ್ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ನಾನು ಹೂವಿನ ಅಲಂಕಾರ ಎಲ್ಲ ಮಾಡಿ, ನನಗೆ ಗೊತ್ತಿರಲಿಲ್ಲ. ಯಾರಿಗೋ ಒಬ್ರಿಗೆ ಕೇಳಿದೆ, ಅಕ್ಕ ಇದರಲ್ಲಿ ಏನಿದೆ ಅಂತ. ತಂಬಿಟ್ಟು ಆರತಿ ಇದೆಯಮ್ಮ ಅಂದರು. ನೋಡ್ಬೋದ್ರ ಅಂದರೆ, ಅಯ್ಯೋ ಅದಕ್ಕೇನಂತೆ ನೋಡಮ್ಮ ಅಂತೇಳಿ ತೋರಿಸಿದ್ರು. ನಾನು ಅದನ್ನು ನೋಡಿದೆ. ತುಂಬ ಖುಷಿ ಆಯಿತು. ನಂಗೆ ಗೊತ್ತಿಲ್ಲ, ಈ ಕಡೆ ಶಾಸ್ತ್ರಗಳು ಸಂಪ್ರದಾಯಗಳು ಒಂದೊಂದು ಕಡೆ ಒಂದೊಂದು ಥರ ವೇರಿ ಆಗಿರುತ್ತೆ. ಅದೆಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದು ಮನೇಲಿ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ತೊಳೆದು ಹಾಕ್ಬಿಟ್ಟು ನಾನು ಅವತ್ತು ಏಕಾದಶಿ ಅಲ್ವಾ, ಮತ್ತು ಏನು ಕೆಲಸ ಅಂದರೆ ಸಣ್ಣ ಪುಟ್ಟದ್ದು ಮಾಡಿಕೊಂಡೆ ಅಷ್ಟೇ. ಮತ್ತು ದ್ವಾದಶಿ ಪಾರಣೆಗೆ ಬೆಳಗ್ಗೆ ಬೇಗ ಎದ್ದೇಳಬೇಕಾಗಿತ್ತು. ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಇದೆಲ್ಲ ಅಡುಗೆ ಕೆಲಸನ ಮುಗಿಸಿ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಅಷ್ಟೇ ಏಕಾದಶಿಯಾಗಿ ಮಾರನೇ ದಿನ ದ್ವಾದಶಿ ಪಾರಣೆಗೆ ನೆಲದ ಮೇಲೇ ಊಟ ಒಪ್ಪತ್ತು ಬಿಡೋದು ಅಂತಂದರೆ, ನನಗೆ ತಿಳಿದಾಗಿಂದ ನಾನು ಇದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ. ಮೊದಲೆಲ್ಲ ತಟ್ಟೆಲಿ ಊಟ ಮಾಡ್ತಾಯಿದ್ದೆ, ಬಟ್ ನನಗೆ ಅದು ಯಾಕೋ ಬೇಡ ಅನ್ನಿಸ್ತು. ನೆಲದ ಮೇಲೇ ಊಟ ಮಾಡ್ತೀನಿ. ದೇವರಿಗೆಲ್ಲ ನೈವೇದ್ಯ ಕೊಟ್ಟಾದ್ಮೇಲೆ ಮನೆಯವರೆಲ್ಲ ಸೇರಿ ನೆಲದ ಮೇಲೇ, ಅಂದರೆ ಮೀನ್ಸ್ ನಾನು ನೆಲದ ಮೇಲೆ ಊಟ ಮಾಡಿದೆ. ಅವರೆಲ್ಲ ಊಟನ ಮುಗಿಸಿ ಯಜಮಾನ್ರು ಆಫೀಸಿಗೆ ಹೋದರು, ಮಗನ ಸ್ಕೂಲಿಗೆ ಬಿಟ್ಟು ಬಂದೆ. ಇಷ್ಟೇ ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಬ್ಲಾಗ್ ಏನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಏನಾದರೂ ನಾನು ಗಡಿಬಿಡಿಯಾಗಿ ಮಾತಾಡಿದರೆ ಅಥವಾ ಏನಾದರೂ ನಿಮಗೆ ಹಿಂಸೆ ಆಗೋ ಥರ ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಏಕಾದಶಿ ಮತ್ತು ದ್ವಾದಶಿ ದಿನದ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರ್ತೀನಿ. ಥ್ಯಾಂಕ್ ಯು.